ನಮಸ್ತೆ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇದು ಒಂದು 2-3 ದಿನದ ವ್ಲಾಗ್ ಆಗಿರುತ್ತೆ, ಮಿಕ್ಸ್ ಆಗಿರುತ್ತೆ. ಸ್ವಲ್ಪನೇ ಶೂಟ್ ಮಾಡಿದ್ದೀನಿ. ಮೊದಲಿಗೆ ನಾನು ರಂಗೋಲಿ ಹಾಕಿದ್ದೀನಲ್ವ, ಅದರದ್ದು ಡಿಸೈನ್ಸ್ ತೋರಿಸ್ತಾ ಇದ್ದೀನಿ ನಿಮಗೆ. ಹಾಗೆ ನಮ್ಮ ಗಿಡದಲ್ಲಿ ಒಂದು 2-3 ಹೂವು ಬಿಟ್ಟಿತ್ತು, ದಾಸವಾಳದ್ದು. ಪುಟಾಣಿ ದಾಸವಾಳ, ಇದು ಕಲರ್ ತುಂಬಾ ಚೆನ್ನಾಗಿದೆ. ಹಾಗೆ ಹೂವು ಅರಳಿತ್ತು ತುಂಬ ದಿನ ಆದಮೇಲೆ. ಅದನ್ನು ಒಂದು ವಿಡಿಯೋ ಕ್ಲಿಪ್ ತೊಗೊಂಡೆ. ತುಂಬಾ ಚೆನ್ನಾಗಿ ಅನಿಸುತ್ತಲ್ವ. ನಾವೇ ನೀರು ಹಾಕಿ ಬೆಳೆಸಿ ಅದರಿಂದ ಒಂದು ಫಲ ಅಂತ ಸಿಕ್ಕಿದಾಗ ನಮಗೆ ಅದೆಷ್ಟು ಆನಂದ ಕೊಡುತ್ತೆ. ಅದನ್ನು ಒಂದು ದೇವ್ರ ಮುಡಿಗೋ ಅಥವಾ ಏನಾದರೂ ಒಂದು ಒಳ್ಳೆಯದಕ್ಕೆ ಉಪಯೋಗಿಸ್ಕೊಂಡಾಗ ಅದು ತುಂಬಾ ಖುಷಿಯಾಗೋ ಅಂಥ ಮೂಮೆಂಟ್ ಅದು. ಏನೋ ಒಂಥರ ಮನಸ್ಸಿಗೆ ನಿರಾಳ, ಸಮಾಧಾನ. ಹಾಗೆ ವಾತಾವರಣ ಥಂಡಿಯಾಗಿತ್ತು. ಸ್ವಲ್ಪ ಹಾಗೆ ವಾಕ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಯಾರಾದರೂ ಇನ್ನೂ ವೀಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋಸ್ ಮಾಡಿದ್ರು ಆ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮಿಸ್ ಮಾಡದೆ ನನ್ನ ವೀಡಿಯೋಸ್ನ ನೀವು ನೋಡ್ಬೋದು. ಹಾಗೆ ಸ್ವಲ್ಪ ವಾತಾವರಣ ಚೆನ್ನಾಗಿತ್ತಲ್ಲ ಅಂತ ಹಾಗೆ ಟೆರೆಸ್ ಮೇಲೆ ವಾಕ್ ಮಾಡ್ತಾಯಿದ್ದೀನಿ. ನನ್ನ ಮಗನೂ ಬಂದ, ಅವನ ಹತ್ರನೂ ಸ್ವಲ್ಪ ಮಾತಾಡಿಕೊಂಡು ಹಾಗೆ ನೋಡಿ, ಎಲ್ಲ ಸುತ್ತಮುತ್ತ ಬರೀ ಅಪಾರ್ಟ್ಮೆಂಟೇ ಕಾಣುತ್ತೆ. ಹಾಗೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಕಾಲ ಕಳೆಯೋಣ ಅಂತ ಆಚೆ ಇದ್ದೀವಿ. ಇದು ನಾನು ಸಂಜೆ ವಿಡಿಯೋ ಶೂಟ್ ವ್ಲಾಗ್ ಮಾಡ್ತಾಯಿರೋದು. ಹಾಗೆ ಸ್ವಲ್ಪ ಹೊತ್ತು ಮೇಲೆ ಹೋಗಿ ಕೂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಮತ್ತು ಮಳೆ ಸ್ಟಾರ್ಟ್ ಆಯಿತು, ಜಡಿ ಹಾಕೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಎದ್ದು ಹೋದ್ವಿ ಅಲ್ಲಿಂದ. ನಾನು ಸುನಿಲ್ ಕೂತ್ಕೊಂಡು ಹಂಗೆ ಹರಟೆ ಹೊಡಿತಾ ಇದ್ವಿ. ಮಳೆ ಎಲ್ಲ ಬಂದು ನಿಂತ ಮೇಲೆ ಕಾಮನಬಿಲ್ಲು ತುಂಬಾ ಚೆನ್ನಾಗೇ ಮೂಡಿತ್ತು. ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ನೋಡಿ. ಪ್ರಕೃತಿ ವಿಸ್ಮಯ ಅನ್ನೋದಕ್ಕೆ ಎಷ್ಟು ನಿಜ ಅದು. ಏನೋ ಒಂಥರ ಖುಷಿ ಆಗ್ತಾಯಿದೆ. ಕಾಮನಬಿಲ್ಲು ತುಂಬ ದಿನ ಆಗಿತ್ತು, ಇದನ್ನು ಸಹ ಇತ್ತು. ಅಪರೂಪಕ್ಕೆ ಎಷ್ಟು ಡಾರ್ಕಾಗಿ ಚೆನ್ನಾಗಿ ಬಂದಿತ್ತು. ಬಿಸಿಲು ಮತ್ತು ಮಳೆ ಎರಡೂ ಒಟ್ಟಿಗೆ ಇದ್ದಾಗ ಕಾಮನಬಿಲ್ಲು ಸೃಷ್ಟಿಯಾಗುತ್ತೆ ಅಂತ ಹೇಳ್ತಾರೆ. ಯಾವ ರೀಸನ್ಗೆ ಅಂತ ನನಗೂ ಪ್ರಾಪರಾಗಿ ಗೊತ್ತಿಲ್ಲ. ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಏನಕ್ಕೆ ಬರುತ್ತೆ ಅಂತ. ನನಗೆ ಗೊತ್ತಿರೋ ಥರ ಬೇಸಿಕ್ಕಾಗಿ ಮಳೆ ಮತ್ತು ಬಿಸಿಲಿದ್ದಾಗ ಮಳೆ ಬಂದರೆ ಕಾಮನಬಿಲ್ಲು ಮೂಡುತ್ತೆ ಅಂತ ಅಷ್ಟರ ಮಾತ್ರ ನನಗೆ ಗೊತ್ತು. ನಿಮಗೇನಾದರೂ ಇನ್ನೂ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಗೊತ್ತಿಲ್ಲದೆ ಇರೋರು ತಿಳ್ಕೊಳಕ್ಕಾಗುತ್ತೆ. ಹಾಗೆ ಸಂಜೆ ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಬಂದಿದ್ವಿ. ಮಳೆನೂ ಬಿದ್ದಿತ್ತು, ಚಳಿ ಆಗಿತ್ತು. ಏನಾದರೂ ಬಿಸಿಯಾಗಿ ತಿನ್ನೋಣ, ಸ್ನ್ಯಾಕ್ಸ್ ಅಂತ ಕರ್ಕೊಂಡು ಬಂದ್ವಿ. ಹೊರಗಡೆ ಕರ್ಕೊಬಂದು ಮಕ್ಕಳಿಗೆ ತುಂಬಾ ದಿನ ಆಗಿತ್ತು. ಹಾಗಾಗಿ ಹೊರಗಡೆ ಕರ್ಕೊಂಡು ಬಂದ್ವಿ. ಅವರು ಚಾಕ್ಲೇಟ್ ಶೇಕು ಮತ್ತು ಫ್ರೆಂಚ್ ಫ್ರೈ ತೊಗೊಂಡ್ರು. ನಾನು ಸುನಿಲ್ ಸ್ವಲ್ಪ ಪನ್ನೀರ್ ಪಕೋಡ ತೊಗೊಂಡ್ವಿ. ಒಂದು ಪ್ಲೇಟ್ ಇಬ್ಬರು ಶೇರ್ ಮಾಡ್ಕೊಂಡ್ವಿ. ಮತ್ತು ಮೋಮೋಸ್ ತಿನ್ನೋಣ ಅಂತ ಹೇಳಿ ವೆಜ್ ಮೋಮೋಸ್ ಸ್ಟಾಲಿಗೆ ಬಂದಿದ್ದೀವಿ. ಇಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಚೀಸು ಮತ್ತು ಚೀಸ್ ಕಾರ್ನ್ ಮೋಮೋಸು ಮತ್ತು ಪನ್ನೀರ್ ಮೋಮೋಸ್ ಎರಡೂ ತುಂಬ ಚೆನ್ನಾಗಿರುತ್ತೆ. ಸೊ ಎರಡೂ ಒಂದೊಂದು ಪ್ಲೇಟ್ ತೊಗೊಂಡು ಎಲ್ಲ ಶೇರ್ ಮಾಡ್ಕೊಂಡು ತಿಂದ್ವಿ. ಹಾಗೆ ಅಲ್ಲೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ನಾವು ಹೊರಗಡೆ ಹೋದಾಗಲೂ ನಾನು ಇಷ್ಟೇ ಸಿಂಪಲ್ಲಾಗಿರ್ತೀನಿ. ಮತ್ತು ಯಾರೋ ನಮ್ಮನ್ನು ನೋಡ್ತಾರೆ, ನಾವು ಹಿಂಗಿರಬೇಕು ಮೇಂಟೈನ್ ಮಾಡಬೇಕು ಅಥವಾ ಒಂದು ಸ್ವಲ್ಪ ಅದೆಲ್ಲ ಇಲ್ಲ. ನಾನು ಹೇಗಿದ್ದೀನೋ ಹಾಗೇ ಇರ್ತೀನಿ. ಅಲ್ಲಿಂದ ಮುಗಿಸ್ಕೊಂಡು ಬಂದ್ವಿ, ತಿನ್ಕೊಂಡೆಲ್ಲ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಮತ್ತು ಮನೆಗೆ ಬಂದಮೇಲೆ ಸಾಂಬಾರು ತುಂಬಾ ಇತ್ತು. ಮೂಲಂಗಿ ಬೇಳೆ ಸಾಂಬಾರು ಮಾಡಿದ್ದೆ. ಹಾಗೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಸ್ವಲ್ಪ ಪಾಯಸ ಮಾಡಿದ್ದೆ, ಸಬ್ಬಕ್ಕಿ ಪಾಯಸ. ಇವತ್ತು ಪೂಜೆ ಮಾಡೋಕ್ಕಾಗಲಿಲ್ಲ, ಮಾಡೋ ಥರ ಇರಲಿಲ್ಲ ನಾನು. ಸೊ ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಸ್ವಲ್ಪ ಸ್ವೀಟ್ ಮಾಡಿ ಇಟ್ಟಿದ್ದೆ. ಹಾಲು ಬಿಸಿ ಮಾಡ್ತಾಯಿದ್ದೀನಿ. ಎಲ್ಲ ಮಾಡಿಟ್ಟು ಸ್ವಲ್ಪನೇ ಸಾಕು ಊಟ ಅಂತ ಹೇಳಿದ್ರು. ಹೊರಗಡೆ ಎಲ್ಲ ತಿನ್ಕೊಬಂದಿದ್ವಲ್ಲ, ಮಕ್ಳಿಗೆ 1-2 ತುತ್ತು ತಿನ್ನಿಸಿ ನಾವು 1-2 ತುತ್ತು ತಿಂದ್ವಿ ಅಷ್ಟೇ. ಜಾಸ್ತಿ ಏನೂ ಮಾಡ್ಕೊಳಕ್ಕೋಗಿಲ್ಲ, ಸ್ವೀಟು ಇತ್ತಲ್ಲ. ಹಾಗಾಗಿ ಕುಕ್ಕರು ತುಂಬ ಚೆನ್ನಾಗಿದೆ. ಇದು ವಿಡಿಯೋ ಮಾಡಿದ್ದೀನಿ, ಶಾರ್ಟ್ಸಲ್ಲಿ ಹಾಕ್ತೀನಿ. ಬಟ್ ಇದು ನಮ್ಮದು ರೈಸು ಸ್ವಲ್ಪ ಗಂಜಿ ಜಾಸ್ತಿ ಬಿಡುತ್ತೆ, ಹಂಗಾಗಿ ಎಲ್ಲ ಸ್ಪ್ರೆಡ್ ಆಗಿಬಿಟ್ಟಿದೆ. ಕುಕ್ಕರ್ ಅಷ್ಟೇ. ಸಾಂಬಾರು ಬಿಸಿ ಮಾಡಿ ಇಟ್ಟಿದ್ದೀನಿ. ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿ ಸಾಂಬಾರು ಇದನ್ನು ಕುಕ್ಕರೆಲ್ಲ ತೊಳೆದಿಕ್ಕಿ ಕಿಚನ್ನು ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಟರೆ ಬೆಳಗ್ಗೆ ಎದ್ದಾಗ ಫ್ರೆಶ್ ಆಗಿರುತ್ತೆ ಮೈಂಡು. ಅಡುಗೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಇಲ್ಲ ಅಂದರೆ ಆ ದಿನ ಕೆಲಸ ಎಲ್ಲ ಹಾಳಾಗುತ್ತೆ, ಇಂಟ್ರೆಸ್ಟೇ ಇರೋಲ್ಲ ಏನು ಕೆಲಸ ಮಾಡೋದಕ್ಕೂ. ಹಾಗಾಗಿ ರಾತ್ರಿಯೇ ಸ್ವಲ್ಪ ಕಿಚನ್ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಅವಾಗ ಬೆಳಗ್ಗೆ ಫ್ರೆಶ್ ಮೈಂಡಿಂದ ಆರಾಮಾಗಿ ಅಡುಗೆ ಕೆಲಸ ಎಲ್ಲ ಆಗುತ್ತೆ. ಬೇರೆ ಯಾವ ಕೆಲಸಕ್ಕೂ ತೊಂದರೆ ಆಗೋಲ್ಲ. ಕಿಚನ್ ಒಂದು ಈ ಥರ ಇದ್ಬಿಟ್ರೆ ಬೆಳಗ್ಗೆಗೆ ಮುಗಿದ ಕತೆ. ಹಾಗೆ ಇವತ್ತು ನೆಕ್ಸ್ಟ್ ಡೇ. ಮತ್ತು ಆವತ್ತು ಪಾತ್ರೆ ಎಲ್ಲ ತೊಳೆದಿದ್ದು ವಿಡಿಯೋ ಎಲ್ಲ ಏನೂ ಮಾಡೋಕ್ಕೆ ಹೋಗಲಿಲ್ಲ, ಏನು ಅದನ್ನೆಲ್ಲ ತೋರಿಸೋದು ಅಂತೇಳಿ. ಮತ್ತು ಇದು ನೆಕ್ಸ್ಟ್ ಡೇ. ರೆಡಿಯಾಗಿದ್ದೀನಿ. ಒಂದು 11 ಗಂಟೆ ಆಗಿದೆ ಟೈಮು.
ಹೊರಗಡೆ ಹೋಗಬೇಕಿತ್ತು, ಒಂಚೂರು ಕಾಳುಗಳೆಲ್ಲ ತರೋದಿತ್ತು, ಎಲ್ಲ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಹೋಗಿ ತರಬೇಕು. 11:30 ಅಷ್ಟೊತ್ತಿಗೆ ಹೋಗೋಣ, ಅದರೊಳಗೆ ರೆಡಿಯಾಗು ಅಂತ ಹೇಳಿದರು. ನಾನು ಸ್ವಲ್ಪ ಬೇಗನೆ ರೆಡಿ ಆದೆ. 11 ಗಂಟೆ ಅಲ್ವಾ, 11:10 ಅಲ್ವಾ, ಆಮೇಲೆ ಇನ್ನೊಂದು 5 ನಿಮಿಷದಾಗ ರೆಡಿ ಆಗೋಣ ಅಂದರೆ ಅದು ಅರ್ಧ ಗಂಟೆ ಆಗಿಬಿಡುತ್ತೆ. ನಾನು ಯಾವಾಗಲೂ ಹಾಗೆ ಮಾಡೋದು, ನೀವು ಹಾಗೇನಾ ಅಂತ ಕಮೆಂಟ್ ಮೂಲಕ ತಿಳಿಸಿ. 11:30ಗೆ ಹೊರಗಡೆ ಹೋಗಬೇಕಿತ್ತು, ಒಂದು ಸ್ವಲ್ಪ ದಿನಸಿ ಐಟಮ್ ತರಬೇಕು. 11:30ಗೆ ಹೋಗೋಣ ಅಂತ ಹೇಳಿದ್ರು. ನಾನು ಸ್ವಲ್ಪ ಬೇಗನೆ ರೆಡಿಯಾಗಿದ್ದೀನಿ. ಹೊರಡೋ ಟೈಮಲ್ಲಿ ರೆಡಿ ಆದರೆ ಯಾವಾಗಲೂ ನಿಂದಿದೆ, ಲೇಟ್ ಮಾಡ್ತೀಯ, ನಾನು ಹೇಳೋದು ಒಂದು ಟೈಮು, ನೀನು ರೆಡಿ ಆಗೋದು ಒಂದು ಟೈಮು ಅಂತ. ಸೊ ಅದಕ್ಕೆ ಬೇಗನೆ ರೆಡಿಯಾಗಿದ್ದೀನಿ. 1/2 ಅವರ್ ಮುಂಚೆನೇ ಬೇಗ ರೆಡಿಯಾಗಿದ್ದೀನಿ. ಅವರೇನೋ ಒಂದು ಸ್ವಲ್ಪ ಕೆಲಸ ಮಾಡ್ತಾಯಿದ್ದಾರೆ, ಹೊರಡಬೇಕು ಇವಾಗ. ರೆಡಿ. ಲಿಸ್ಟು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ಬೇಗ ರೆಡಿಯಾಗಿದ್ದೀನಿ ನೋಡು. ಎಷ್ಟು ಬೇಗ ರೆಡಿ ಆಗ್ಬಿಟ್ಟೆ ಇವತ್ತು? 1/2 ಅವರ್. ನೀನು 11:30ಗೆ ಹೇಳ್ದೆ, ನಾನು 11 o'clock ಇನ್ನೂ ಆಗೇ ಇಲ್ಲ, ಅಷ್ಟು ಬೇಗ ರೆಡಿಯಾಗಿದ್ದೀನಿ ಅಲ್ವಾ? ಲಿಸ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಸರಿ, ಅಲ್ಲಿ ನೋಡ್ತೀನಿ, ಆದರೆ ವಿಡಿಯೋ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಹಾಯ್, ಗುಡ್ ಆಫ್ಟರ್ನೂನ್. ನೆನ್ನೆ ದಿನಸಿ ತೊಗೊಂಡು ಬರೋಕ್ಕೆ ಹೋಗಿದ್ದು, ಮತ್ತು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬಂದಿದ್ದೆ, ಸ್ವಲ್ಪ ಐಟಮ್ ಎಲ್ಲ ಎತ್ತಿಕ್ಬಿಟ್ವಿ. ಬಂದ ತಕ್ಷಣ ಎತ್ತಿಡಬೇಕು, ಇಲ್ಲಾಂದರೆ ಎಲ್ಲೆಲ್ಲಿರುತ್ತೋ ಅಲ್ಲಲ್ಲೇ ಇರುತ್ತೆ ಅದು. ಅದೊಂದು ಅದನ್ನ ಎತ್ತಿಡೋಕ್ಕೆ ಅಂತಲೇ ಟೈಮ್ ಸಿಗೋಲ್ಲ. ಎಲ್ಲಂದರೆ ಅಲ್ಲಲ್ಲೇ ಬಿಟ್ಬಿಡ್ತೀಯ ಅಂತ ಬೈತಾ ಇರ್ತಾರೆ. ಹಾಗೆ ಮತ್ತೆ ಇವತ್ತು ನೆಕ್ಸ್ಟ್ ಡೇ ಸುನಿಲ್ ಬಂದು ಈವೆಂಟ್ಗೆ ಹೋಗಿದ್ದಾರೆ. ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ಇವತ್ತು ಶುಕ್ರವಾರ ಬೇರೆ, ಪೂಜೆ ಮಾಡಬೇಕು, ಶ್ರಾವಣ ಶುಕ್ರವಾರ ಇವತ್ತು. ಸ್ನಾನ ಎಲ್ಲ ಆಯಿತು. ಇವಾಗ ಜಸ್ಟ್ ಸ್ನಾನ ಮಾಡಿದೆ, ಯಾಕಂದರೆ ವಾಷಿಂಗ್ ಮಿಷಿನ್ ಸರ್ವಿಸ್ಗೆ ಬರ್ತೀನಿ ಅಂತ ಹೇಳಿದರು. ಫ್ರೀ ಸರ್ವಿಸ್ ಇತ್ತು, ಒಂದು ವರ್ಷ ಆಯಿತು ಅಷ್ಟೇ ವಾಷಿಂಗ್ ಮಿಷಿನ್ ತೊಗೊಂಡು. ಸೊ ಸರ್ವಿಸ್ಗೆ ಅಂತ ಬಂದರು. ಅದೇನು ಸರ್ವಿಸ್ ಮಾಡಿದ್ರು ಅದೇನೋ ಗೊತ್ತಿಲ್ಲ. ಎಲ್ಲ ಸುಮ್ಮನೆ ಅದು ಓಪನ್ ಮಾಡಿದ್ರು, ಚೆಕ್ ಮಾಡಿದ್ರು, ಮತ್ತು ಅದೇನೋ ಪೌಡ್ರ್, ಟಬ್ ಕ್ಲೀನ್ ಮಾಡೋ ಅಂಥ ಪೌಡ್ರ್ ಹಾಕಬೇಕು ಅಂತ ಹೇಳಿದ್ರು. ಅದಕ್ಕೊಂದು ಪಾಕೆಟ್ಗೆ 250 ಆಗುತ್ತೆ, ಆನ್ಲೈನಲ್ಲೆಲ್ಲ ತರಿಸ್ಬೇಡಿ ಅಂತ ಹೇಳಿದ್ರು. ಸರಿ ಆಯಿತು. ಮತ್ತು ಫಿಲ್ಟ್ರು ಫ್ಲಿಪ್ಕಾರ್ಟಲ್ಲೇನೋ ತರಿಸಿದ್ದೆ ನಾನು. ಆ ಫಿಲ್ಟ್ರು ಚೆನ್ನಾಗಿಲ್ಲ, ಲೋಕಲ್ ಅಂತ ಹೇಳಿದ್ರು. ಅವ್ರು ಹೇಳೋದು ನಿಜಾನೇ, ಫೇಕ್ ಪ್ರಾಡಕ್ಟ್ಸ್ ಇರುತ್ತೆ, ಅದು ಕಡಿಮೆ ದುಡ್ಡು ಅಂತ ನಾವು ತರಿಸ್ಬಿಡ್ತೀವಿ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆದರೆ ಅದೊಂಥರ ಪದೇ ಪದೇ ತರಿಸ್ಬೇಕಾಗುತ್ತೆ, ಹಾಳಾಗ್ತಾ ಇರುತ್ತೆ. ಸೊ ಏನು ಮಾಡೋದಕ್ಕಾಗಲ್ಲ. ನಾನು ಕಡಿಮೆ ಬಜೆಟ್ ಅಂದ್ಬಿಟ್ಟು ತರಿಸ್ಬಿಟ್ಟೆ. ಈಗ ಮತ್ತೆ ಅದು ಚೆನ್ನಾಗಿಲ್ಲ ಅಂತ ಹೇಳಿದ್ರು. 1800 ರೂಪಾಯಿ ಅಂತೆ ಫಿಲ್ಟ್ರು. ಅದು ಬಿಟ್ಟರೆ 3500 ನಾನು ಯಾವುದೂ ಹೇಳ್ತೀನಿ ಸದ್ಯಕ್ಕೆ ಇವಾಗ ಹಾಕಕ್ಕೆ ಹೋಗಬೇಡಿ ಅಂತ ಹೇಳಿದೆ. ಮತ್ತು ಇದು ಆನ್ಲೈನಲ್ಲೆಲ್ಲ ಸಿಗುತ್ತಂತೆ ಇದು, ಆದರೆ ಅದು ಫೇಕ್ ಪ್ರಾಡಕ್ಟ್ಸ್ ಅಂತೆ. ನನಗೂ ನೋಡಿದಾಗ ಅನ್ನಿಸ್ತು, ಯಾಕಂದರೆ ಮೇಲ್ಗಡೆ ರ್ಯಾಪರೇ ಬಂದ್ಬಿಟ್ಟು ಒಂಥರ ಗೊತ್ತಾಗುತ್ತೆ ಅದನ್ನು ನೋಡಿದಾಗ್ಲೇ. ಆನ್ಲೈನಲ್ಲಿ ತರಿಸೋದು ಒಂದು ಸ್ವಲ್ಪ ಒರಟಾಗಿರುತ್ತೆ, ಇಷ್ಟು ಸಿಲ್ಕಿಯಾಗಿರಲ್ಲ ಪಾಕೆಟ್ಸು. ಸೊ ಹಾಗಾಗಿ ನಾನು ಒಂದು 4 ತೊಗೊಂಡೆ. 2 ಅವರು ಹಾಕಿ ಕೊಟ್ಟರು, ಎಲ್ಲೆಲ್ಲಿ ಹಾಕಬೇಕು ಅಂತ ತೋರಿಸ್ಕೊಟ್ರು. ಸೊ ಹಾಕಿ ಇವಾಗ ಡ್ರಮ್ ಕ್ಲೀನು ಆಯಿತು. ಮನೆಯೆಲ್ಲ ಕ್ಲೀನ್ ಮಾಡಿದ್ನಾ. ಆಮೇಲೆ ಅವ್ರು ಬಂದ್ರ, ಸ್ವಲ್ಪ ಈ ಜಾಗದಲ್ಲಿ ಗಲೀಜಾಯಿತು. ಆಮೇಲೆ ಆ ಕಡೆ ಮಾತ್ರ ಅದು ಹಾಗೆ ಇರುತ್ತೆ, ಬೆಡ್ಶೀಟೆಲ್ಲ ಇಟ್ಟಿರ್ತೀವಿ. ಮತ್ತು ಕಿಚನ್ ಸಹ ಕ್ಲೀನಾಗಿದೆ. ಕಿಚನು ಕ್ಲೀನ್ ಮಾಡಿದೆ. ಮತ್ತು ಅದು ಸೆಲ್ಫ್ ಅಂದರೆ ಕ್ಯಾಬಿನೆಟ್ಸ್ದು ಡ್ರಾಯರು, ಡೋರ್ಸ್ ಎಲ್ಲ ಇದೆಯಲ್ಲ, ಅದೆಲ್ಲ ಸ್ವಲ್ಪ ಒರೆಸ್ಬೇಕಿತ್ತು, ಒರೆಸೇ ಇರಲಿಲ್ಲ. ಇವತ್ತು ಟೈಮ್ ಆಯಿತು. ಸೊ ಅದನ್ನು ಒರೆಸಿ, ಮತ್ತು ದೇವ್ರ ಮನೆ ತೋರಿಸ್ಲೇಬಾರ್ದು ಅಂತ ಹೇಳಿದ್ದಾರೆ. ಸ್ಟೇಟಸ್ಗೂ ಹಾಕಬಾರ್ದು, ವಾಟ್ಸಪ್ಗೆ ಯಾವುದಕ್ಕೂ ಹಾಕಬಾರ್ದು ಅಂತ. ಸೊ ಹಾಗಾಗಿ ಇದಕ್ಕೆ ದೇವ್ರ ಮನೆಯೂ ಕ್ಲೀನ್ ಮಾಡಿಟ್ಟೆ. ನಿನ್ನೆನೇ ಕ್ಲೀನ್ ಮಾಡಿದೆ. ಸೊ ಇವತ್ತು ದೀಪ ಹಚ್ಚಬೇಕು, ಹೂ ತಂದು. ಮತ್ತು ಇನ್ನೂ ಒಂದು ಮುಖ್ಯವಾದ ಕೆಲಸ ಇದೆ ನನಗೆ. ಎಲ್ಲ ಕೆಲಸ ಆಗುತ್ತೆ, ನನ್ನ ಕಬೋರ್ಡ್ ಮಾತ್ರ ಈ ಥರ ಮೆಸಪ್ ಆಗಿರುತ್ತೆ. ಇಷ್ಟೊಂದು ಮೆಸ್ಸಿಯಾಗಿದೆ ನೋಡಿ. ಮಾಡಿಸೋದು, ತರೋದು, ಇಡೋದು, ಇದು ಯಾವಾಗ ಕ್ಲೀನ್ ಮಾಡ್ತಿರೋ ಗೊತ್ತಿಲ್ಲ. ಆದರೆ ಈ ಕಡೆ ನನ್ನ ಹಸ್ಬೆಂಡ್ದು ಮತ್ತು ಮಕ್ಕಳದು ಇದೆಯಲ್ಲ, ಇದೊಂದು ಸ್ವಲ್ಪ ನೋಡೋ ಥರ ಇರುತ್ತೆ. ಇದರಲ್ಲೂ ನನ್ನ ಬಟ್ಟೆಗಳೇ ತುಂಬಿಕ್ಕಿದ್ದೀನಿ.
ಕ್ಲೀನ್ ಮಾಡಬೇಕು. ಇಲ್ಲಿ ಮಾತ್ರ ಚೆನ್ನಾಗಿರುತ್ತೆ ಮಕ್ಕಳದ್ದು. ಇದೆಲ್ಲ ನೋಡೋಣ, ಸ್ವಲ್ಪ ನನಗೆ ಹುಷಾರಿಲ್ಲ, ಎಲ್ಲ ಸರಿ ಹೋದ್ಮೇಲೆ ಕ್ಲೀನ್ ಮಾಡ್ತೀನಿ. ಕಿವಿ ಬೇರೆ ಮುಚ್ಕೊಂಡಿದ್ದೆ ಥಂಡಿ ಗಾಳಿಗೆ, ರಾತ್ರಿ ಎಲ್ಲ ಫ್ಯಾನ್ ಹಾಕ್ಕೊಂಡು ಮಲಗಿದ್ದು. ಈ ಕಡೆದು ಒಂಥರ ತುಂಬ ಏನೋ ಒಂಥರ ಅನ್ನಿಸ್ತಾ ಇದೆ, ಕೇಳಿಸ್ತಾನೆ ಇಲ್ಲ. ಈಗ ಹೋಗಿ ಊಟ ಮಾಡಬೇಕು. ನೆನ್ನೆದೇ ಅವರೆಕಾಳು ಸಾಂಬಾರಿದೆ. ಅವರೆಕಾಳು ಅಂದರೆ ಒಣ ಅವರೆಕಾಳು ಅಂತ ಹೇಳ್ತಾರಲ್ಲ, ಅದು ಸಾಂಬಾರಿದೆ. ಸೊ ನೋಡ್ತೀನಿ, ಆದರೆ ಒಂಚೂರು ಮುದ್ದೆ ಮಾಡ್ಕೊಳ್ತೀನಿ, ಇಲ್ಲ ಅಂದರೆ ರೈಸೇ ಇದೆ, ಅದನ್ನೇ ಮ್ಯಾನೇಜ್ ಮಾಡ್ಕೊಂಡು ತಿನ್ನೋದು ಅಂತ. ಸಾಕಾಗಿ ಹೋಗುತ್ತೆ ಕೆಲಸ. ಓಕೆ, ಊಟ ಮಾಡ್ಕೊಳ್ತೀನಿ ಫಸ್ಟು. ಹೋಗಿ ಹಸುವಾಗ್ತಿದೆ. ಈಗ 2 ಗಂಟೆ ಆಯಿತು, 2:10 ಈಗ. ಓಕೆ, ಫಸ್ಟು ಊಟ ಮಾಡ್ಕೊಬಿಡ್ತೀನಿ. ತೋರಿಸ್ತೀನಿ ನಾನು ಹೇಗೆ ಮಾಡ್ತೀನಿ. ಹಳ್ಳಿ ಸೊಗಡಲ್ಲಿ ಮಾಡುವಂಥ ಹುರಿದವರೆಕಾಳು ಸಾರದು. ಇವಾಗ ಏನೋ ಹೊಸ ರೀತಿ ಮಾಡ್ಬೋದು, ಬಟ್ ಇದು ಆವಾಗ ನಮ್ಮ ಅಜ್ಜಿ ಇದ್ದಾರಲ್ಲ, ಅವರು ಮಾಡ್ತಾಯಿದ್ರಲ್ಲ, ಅದೇ ಮೆಥಡಲ್ಲಿ ಮಾಡೋದು. ತುಂಬ ಚೆನ್ನಾಗಿರುತ್ತೆ. ನನಗೆ ಹುರಿದವರೆ ಸಾರು, ಈ ಅಲಸಂದೆ ಕಾಳು ಸಾರು, ಮತ್ತು ಉಳ್ಳಿ ಬಸ್ಸಾರು, ಮೊಸಪ್ಪು ಸಾರು, ಇದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ನನಗಂತೂ. ನೋಡೋಣ ಇನ್ಮೇಲೆ ಆದರೆ ಸಾಂಬಾರುಗಳದ್ದು ವೀಡಿಯೋಸ್ ಎಲ್ಲ ಮಾಡಿ ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ, ಹಳ್ಳಿ ಸೊಗಡಲ್ಲೇ ಇರುತ್ತೆ. ಈ ಹಳ್ಳಿಗಳಲ್ಲಿ ಹೇಗೆ ಮಾಡ್ತಾರೋ ಅದೇ ಥರ ಮಾಡೋದು ನಾನು ಸಹ. ಹೊಸ ಟೆಕ್ನಿಕ್ ಎಲ್ಲ ಯಾವುದು ಯೂಸ್ ಮಾಡಲ್ಲ, ಯಾಕಂದರೆ ಆ ರುಚಿ ಯಾವ ಥರ ಮಾಡ್ಕೊಂಡು ಬಂದಿರ್ತಾರೋ ಅದೇ ಮೆಥಡಲ್ಲಿ ನಾವು ಮಾಡಿದಾಗಲೂ ಆ ಟೇಸ್ಟ್ ಬರೋದು. ಸೊ ಹಾಗಾಗಿ ನೋಡೋಣ, ಫ್ಯೂಚರಲ್ಲಿ ಆದರೆ ಸಾಂಬಾರುಗಳ ರೆಸಿಪಿನೂ ವ್ಲಾಗಲ್ಲೇ ಇನ್ಕ್ಲೂಡ್ ಮಾಡ್ತೀನಿ. ಸಪ್ರೇಟಾಗಿ ಮಾಡೋಕ್ಕೆ ಹೋಗಲ್ಲ. ಸಪ್ರೇಟಾಗಿ ಬೇಕಂದರೆ ಕಮೆಂಟ್ ಮೂಲಕ ತಿಳಿಸಿ, ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಇದು ಬೆಳಗ್ಗೆ ಅನ್ನ ಮಾಡಿದ್ದೆ, ಸೀದೋಗ್ಬಿಡ್ತು. ಮನೆ ಒರೆಸ್ತಾ ಇದ್ದೆ, ಮನೆ ಒರೆಸಿ ಅಂದರೆ ಕ್ಲೀನ್ ಮಾಡ್ತಾಯಿದ್ದೆ. ಈ ಅನ್ನ ಎಷ್ಟು ವಿಸಲ್ ಕೂಡ್ತು ಅನ್ನೋದೇ ಮರ್ತುಬಿಟ್ಟೆ. ಸೀದೋಯ್ತು ಅನ್ನ. ಬಟ್ ಆ ಸೀದೋಗಿರೋ ಅನ್ನನೂ ಸಖತ್ ಟೇಸ್ಟ್ ಇರುತ್ತೆ. ಬೆಳಗ್ಗೆ ಸ್ವಲ್ಪ ಪುಳಿಯೋಗರೆ ಮಾಡಿದ್ದೆ ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ ಅಂತ ಹೇಳಿ. ಹುರಿದವರೆ ಸಾರು ಅಂತ ಹೇಳಿದ್ನಲ್ಲ, ಇದೆ ನೋಡಿ, ಸಖತ್ತಾಗಿರುತ್ತೆ. ಇದಕ್ಕೆ ಬದನೆಕಾಯಿ ಹಾಕಿದ್ರೆ ಇನ್ನೂ ಎಮ್ಮಿಯಾಗಿರುತ್ತೆ, ಟೇಸ್ಟು ಸಖತ್ತಾಗಿರುತ್ತೆ. ಓಕೆ, ಯಾವ ಮಟ್ಟಕ್ಕೆ ಸಿದಿದೆ ನೋಡಿ ಅನ್ನ. ಅಷ್ಟು ಗಮನನೇ ಇರಲಿಲ್ಲ. ಮನೆ ಒರೆಸ್ಬೇಕು ದಿನ. ಮನೆ ಒರೆಸೋದ್ರಿಂದ ಈಗ ಫಸ್ಟು ಮಕ್ಕಳು ಹೊರಡೋಕ್ಕೆ ಮುಂಚೆ ಮನೆ ಒರೆಸ್ತಾ ಹೇಳ್ತಾರಲ್ವ, ಹೇಳಿದ್ದಾರೆ. ಸೊ ಹಾಗಾಗಿ ಅವರಿದ್ದರೆ ಅವರೇ ಮಾಡ್ತಾರೆ, ಇಲ್ಲಾಂದರೆ ನಾನು ಮಾಡ್ತೀನಿ. ಮಕ್ಕಳು ಮನೆಯಿಂದ ಹೊರಡೋಕ್ಕೆ ಮುಂಚೆ ಮನೆಯೆಲ್ಲ ಒರೆಸಿ ಗುಡಿಸಿ ಕ್ಲೀನಾಗಿ ಇರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ಸೆಟ್ ಮಾಡಿದೆ. ಇದು ತೆಗಿಬೇಕು, ಇದು ತೆಗಿತೀನಿ. ಇಲ್ಲಿ ಇವತ್ತು ಇದನ್ನು ಕ್ಲೀನ್ ಮಾಡಿ ಇದು ಮಾಡಿದೆ. ನಮ್ಮದು ಕಿಚನ್ ಸಿಂಪಲ್ಲಾಗಿ ಈ ಥರ ಇಟ್ಕೊಂಡಿದ್ದೀನಿ. ನೋಡ್ತೀನಿ, ಸಪ್ರೇಟ್ ವ್ಲಾಗ್ ಮಾಡಿ ಹಾಕ್ತೀನಿ ಕಿಚನ್ ಟೂರ್. ಮುದ್ದೆಗೆ ಇಟ್ಟಿದ್ದೀನಿ, ಒಂದು ಸ್ವಲ್ಪ ಮುದ್ದೆ ಮಾಡ್ಕೊಳ್ಳೋಣ ಅಂತ. ನಾನು ಒಬ್ಬಳಿಗೆ ಅಲ್ವಾ, ಸೊ ಅನ್ನನೂ ಇದೆ. ಒಂಚೂರು ಮುದ್ದೆ ತಿನ್ಬೇಕು ಅನ್ನಿಸ್ತು ಅವರೆಕಾಳು ಸಾರಲ್ಲಿ. ನೋಡಿ, ಮುದ್ದೆನೂ ರೆಡಿ ಆಯಿತು. ಅವರೆಕಾಳು ಸಾರು, ಹಾಗೆ ಅಲ್ಲಿ ಸ್ವಲ್ಪ ಅನ್ನ ಇಟ್ಕೊಂಡಿದ್ದೀನಿ. ಇದೇನು ಅನ್ನ ಹಿಂಗಿದೆ ಅನ್ನ, ಆವಾಗಲೇ ಹೇಳಿದ್ನಲ್ಲ ಸೀದೋಗಿದೆ ಸ್ವಲ್ಪ ಅನ್ನ ಅಂತ ಹೇಳಿ. ಚೆನ್ನಾಗಿರೋ ಅನ್ನ ಇದೆ, ಬಟ್ ನನಗೆ ಸೀದೋಗಿರೋ ಅನ್ನ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇದೊಂದು ಸ್ವಲ್ಪ ಇಟ್ಕೊಂಡಿದ್ದೀನಿ. ಅವರೆಕಾಳು ಸಾರು, ಬಿಸಿ ಬಿಸಿ ಮುದ್ದೆ ನನಗೆ ಅಷ್ಟು ಚೆನ್ನಾಗಿ ಕಟ್ಟಕ್ಕೆ ಬರಲ್ಲ, ಬಟ್ ಮನೆಯವ್ರು ನಾವೇ ತಿನ್ನೋದ್ರಿಂದ ಈ ಮಟ್ಟಕ್ಕೆ ಕಟ್ತೀನಿ. ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಈ ಥರ ಸಾರೆಲ್ಲ ಸೂಪರಾಗಿರುತ್ತೆ. ಮತ್ತು ಸೀದೋಗಿರೋ ಅನ್ನನೂ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗಂತ ತಿನ್ನೋದಕ್ಕೋಸ್ಕರ ಸೀದಿಸ್ಬಿಡಿ ಅನ್ನ. ಕೆಲವೊಂದು ಸಲ ಮರ್ತೋಗ್ಬಿಟ್ಟು ಸೀದೋಗಿರುತ್ತಲ್ವ, ಆ ಥರ ಟೈಮಲ್ಲಿದ್ದರೆ ತಿನ್ನಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಬೇಳೆ ಸಾರು ಜೊತೆಗೆ, ಈ ಮಸಾಲೆ ಸಾರು ಜೊತೆಗೆ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿರಲ್ಲ ಅನ್ಕೋತೀನಿ. ಸೊಪ್ಪು ಸಾರು, ಮೊಸಪ್ಪು ಸಾರು ಅದರಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ. ಈ ಸೀದೋಗಿರೋ ಅನ್ನ ತುಂಬ ಟೇಸ್ಟಿಯಾಗಿರುತ್ತೆ. ಊಟ ಮಾಡೋಕ್ಕೆ ಬಿಸಿ ಬಿಸಿ ಮುದ್ದೆ, ಅವರೆಕಾಳು ಸಾರು. ಹಸಿ ಅವರೆಕಾಳು ಸಾರು ಇನ್ನೂ ಚೆನ್ನಾಗಿರುತ್ತೆ. ಮೊದಲು ದೇವರನ್ನ ನೆನೆಸ್ಕೊಂಡು ಸ್ವರ್ಗ. ಈ ಒಣವರೆಕಾಳು ತುಂಬ ಸಾಫ್ಟ್ ಆಗೋ ಥರ ಬೇಯಬಾರ್ದು. ಒಂದು 85% ಬೆಂದರೆ ಸಾಕು. ಸ್ವಲ್ಪ ಲೈಟಾಗಿ ಗಟ್ಟಿಯಾಗಿರ್ಬೇಕು, ಆವಾಗಲೇ ತಿನ್ನೋಕ್ಕೆ ಚಂದ. ಏನು ಚೆನ್ನಾಗಿದೆ ಅಂತ ಮುದ್ದೆ. ನಿಜವಾಗ್ಲೂ ಅನ್ನಕ್ಕಿಂತ ಮುದ್ದೆನೇ ಈಸಿ ಅನಿಸುತ್ತೆ, ಮಾಡೋದಕ್ಕೂ ಹೌದು ಮತ್ತು ತಿನ್ನೋದಕ್ಕೂ. ಅದರಲ್ಲೂ ಸಾಫ್ಟಾಗಿ ಮಾಡ್ಕೊಬಿಟ್ರೆ ತೋರಿಸ್ತೀರಿ ರೀ ಎಷ್ಟು ಸಾಫ್ಟಾಗಿದೆ ಅಂತ.
ಎಷ್ಟು ಸಾಫ್ಟಾಗಿದೆ ನೋಡಿ, ಎಷ್ಟು ಸಾಫ್ಟಾಗಿದ್ದರೆ ಆರಾಮಾಗೆ ಗಂಟ್ಲೊಳಗೆ ಇಳಿಯುತ್ತೆ. ಎಮ್ಮೆ ಫಸ್ಟ್ ಊಟ ಮಾಡಿಕೊಂಡ್ರೆ ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೈಟ್ ಆಯಿತು, ಇವಾಗ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ. ಆವಾಗಲೇ ಮಧ್ಯಾಹ್ನದ ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ, ಮತ್ತು ಇವಾಗ ಅಡುಗೆ ಮಾಡಬೇಕಾದ್ರೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೇಳೆ ಸಾರು ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬೇಳೆ ಸಾಂಬಾರು ತೋರಿಸ್ತೀನಿ, ಬೇಗ ತೋರಿಸ್ಬಿಡ್ತೀನಿ. ಜಾಸ್ತಿ ಲೆಂತ್ ವಿಡಿಯೋ ಏನಿಲ್ಲ, ಸಿಂಪಲ್ಲಾಗಿ ಬೇಳೆ ಸಾರು. ಬೇಳೆ ಇಟ್ಕೊಂಡಿದ್ದೀನಿ, ಒಂದೆರಡು ಸಲ ತೊಳೆದು ನೀರು ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಟೊಮೆಟೊ, ನಾಟಿ ಟೊಮೆಟೊ ತೊಗೊಂಡಿದ್ದೀನಿ, ಅಂದರೆ ಹುಳಿ ಟೊಮೆಟೊ ಒಂದು 6ರಿಂದ 7 ತೊಗೊಂಡಿದ್ದೀನಿ. ಸ್ವಲ್ಪ ಹುಳಿಯಾಗಿದ್ದರೆ ಚೆನ್ನಾಗಿರುತ್ತೆ. ಇದನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ, ಉಪ್ಪು ಬೇಕಿದ್ದರೆ ಇವಾಗಲೇ ಸೇರಿಸ್ಕೋಬೋದು. ನಾನು ಆಮೇಲೆ ಸೇರಿಸ್ಕೊಳ್ತೀನಿ, ಅಂದರೆ ಕೊನೆಯಲ್ಲಿ ಸೇರಿಸ್ಕೊಳ್ತೀನಿ ಉಪ್ಪನ್ನು. ಇವಾಗ ಇದು ಚೆನ್ನಾಗಿ ಒಂದು 4ರಿಂದ 5 ವಿಸಲ್ ಕೂಗಬೇಕು. ಅಲ್ಲಿ ಚೆನ್ನಾಗೇ ಬೇಯುತ್ತೆ. ಅವಾಗ ಟೊಮೆಟೊ ಬೇಳೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೋದು. ಯಾಕಂದರೆ ನಾವು ಇದಕ್ಕೆ ಯಾವುದೇ ಮಸಾಲೆಗಳು ಸೇರಿಸ್ತಾ ಇಲ್ಲ ರುಬ್ಬಿ. ಹಾಗಾಗಿ ಸಿಂಪಲ್ಲಾಗಿ ಬೇಗ ಆಗುವಂಥ ಸಾಂಬಾರಿದು. ಸೊ ಹಾಗಾಗಿ ಇಷ್ಟನ್ನು ಹಾಕಿ ಬೇಯಿಸ್ಕೊಳ್ಳೋಣ. ಬೇಕಿದ್ರೆ ಒಂದು ಸ್ವಲ್ಪ ಆಯಿಲ್ ಸೇರಿಸ್ಕೋಬೋದು, ಥಿಕ್ ಬರಲಿ ಅನ್ನೋದಿದ್ದರೆ. ಒಂದು 1/2 ಟೀ ಸ್ಪೂನಷ್ಟು ಸಾಕಾಗುತ್ತೆ ಆಯಿಲು, ಸಾಕು. ಇವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದು 3 ವಿಸಿಲ್ ಕೂಗಿಸ್ಕೊಳ್ಳೋಣ. ಒಂದು 5ರಿಂದ 6 ವಿಸಲ್ ಆಗಿ ಪ್ರೆಷರ್ ಕೂಡ ಇಳಿದಿದೆ. ಇವಾಗ ನೋಡೋಣ ಎಷ್ಟರ ಮಟ್ಟಿಗೆ ಬೆಂದಿದೆ ಅಂತ. ನೋಡಿ, ಚೆನ್ನಾಗಿ ಅಲ್ಲೇ ಸ್ವಲ್ಪ ಸ್ಮ್ಯಾಶ್ ಆಗಿಬಿಟ್ಟಿದೆ. ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ನೀರು ಬೇಕಿದ್ರೆ ಸಪ್ರೇಟ್ ಮಾಡಿ ಕೂಡ ಈ ಥರ ಚೆನ್ನಾಗಿ ಮಸ್ತ್ಕೋಬೋದು, ಅಥವಾ ಹಂಗೇ ನೀರು ಕಡಿಮೆ ಹಾಕಿದರೆ ಹಂಗೇ ಮಸ್ತ್ಕೋಬೋದು. ಚೆನ್ನಾಗಿ ಮಸ್ತ್ಕೊಂಡಿದ್ದೀನಿ ನೋಡಿ. ನೀವು ಇನ್ನೂ ಒಂದು ಸ್ವಲ್ಪ ಗಟ್ಟಿ ಬೇಕಂದರೆ ಇನ್ನೊಂದೆರಡು ವಿಸಲ್ ಕೂಗಿಸಿ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಚೆನ್ನಾಗಿ ಮಸ್ತ್ಕೋಬೇಕು. ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಅಲ್ಲಿ ಅಷ್ಟರವರೆಗೂ ಮಸ್ತ್ಕೋಬೇಕು. ಈಗ ಒಗ್ಗರಣೆ ಮಾಡ್ಕೊಬಿಡೋಣ. ಉಪ್ಪನ್ನು ನಾನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ, ಎಷ್ಟು ಬೇಕು ರುಚಿಗೆ ಅಷ್ಟು. ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಬಿಸಿ ಆಗಲಿ. ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲು, ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿಯಾಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಸಾಸಿವೆ, ಹಾಗೆ ಸ್ವಲ್ಪ ಜೀರಿಗೆ, ಇವಾಗ ಕರಿಬೇವನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ. ಇದು ಸ್ವಲ್ಪ ಫ್ರೈ ಆಗಬೇಕಷ್ಟೇ, ತುಂಬ ಏನು ಕಂದು ಬಣ್ಣಕ್ಕೆ ಬರೋವರೆಗೂ ಏನು ಫ್ರೈ ಮಾಡಬೇಕಾಗಿಲ್ಲ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೆ ಫ್ರೈ ಮಾಡಿಕೊಂಡ್ರೆ ಸಾಕು. ಈರುಳ್ಳಿ ಬೇಯೋದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು. ಜಸ್ಟ್ ಇದು ಟ್ರಾನ್ಸ್ಪರೆಂಟ್ ಆಗಿದೆ ಅಷ್ಟೇ, ಕಲರ್ ತುಂಬ ಲೈಟಾಗಿ ಚೇಂಜ್ ಆಗಿದೆ, ಗೊತ್ತಾಗುತ್ತೆ. ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ಸಾಂಬಾರು ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಯಾವುದಾದ್ರೂ ತೊಗೋಬೋದು ನೀವು, ರೆಗ್ಯುಲರಾಗಿ ಯೂಸ್ ಮಾಡೋವಂಥ ಸಾಂಬಾರು ಪುಡಿ. 1.5 ರಿಂದ 2 ಸ್ಪೂನಷ್ಟು ತೊಗೊಂಡಿದ್ದೀನಿ.
ಟೀ ಸ್ಪೂನಷ್ಟು ಖಾರ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೋದು. ನಾವು ಸ್ವಲ್ಪ ಖಾರ ಕಡಿಮೆ. ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ಶಕ್ತಿ ಸಾಂಬಾರು ಪುಡಿನೂ ತುಂಬ ಚೆನ್ನಾಗಿರುತ್ತೆ. ನಾನು ಅದೇ ಯೂಸ್ ಮಾಡಿರೋದು ಇವಾಗ. ನೀವು ಇಲ್ಲ ಅಂತ ಹೇಳಿದ್ರೆ ನೀವು ಯಾವುದು ರೆಗ್ಯುಲರಾಗಿ ಯೂಸ್ ಮಾಡ್ತೀರಾ ಮನೆಯಲ್ಲಿ ಅದನ್ನು ಯೂಸ್ ಮಾಡ್ಬೋದು. ನನಗೆ ಈ ಸಾಂಬಾರಿಗೆ ಮಾತ್ರ ಶಕ್ತಿ ಸಾಂಬಾರು ಪುಡಿ ಯೂಸ್ ಮಾಡ್ತೀನಿ ಅಷ್ಟೇ. ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ಚೂರು ಫ್ರೈ ಆದರೆ ಸಾಕಿದು, ಯಾಕಂದರೆ ಮತ್ತೆ ಸಾರಿಗೆ ಹಾಕಿ ಕುದಿಸ್ತೀವಿ ಮತ್ತೆ, ಅದಕ್ಕೋಸ್ಕರ ಲೈಟಾಗಿ ಫ್ರೈ ಆದರೆ ಸಾಕು. ಓಕೆ, ಇದಾಗಿದೆ. ಇವಾಗ ಮತ್ತೆ ಅದೇ ಒಲೆ ಹಚ್ಕೊಂಡಿದ್ವಲ್ಲ ಅದರ ಮೇಲೇ ಮತ್ತೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮಾಡಿಟ್ಕೊಂಡಿರೋಂಥ ಒಗ್ಗರಣೆಯನ್ನು ಸೇರಿಸ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಬೇಗನೂ ಮಾಡ್ಕೊಬಿಡ್ಬೋದು. ಜಾಸ್ತಿ ತರಕಾರಿನೂ ಬೇಕಾಗಿಲ್ಲ ಇದಕ್ಕೆ. ನನಗೆ ಇದು ನಮ್ಮ ನೇಬರ್ ಒಬ್ಬರು ಹೇಳ್ಕೊಟ್ಟಿದ್ದು, ಹಳೆ ಮನೆಯಲ್ಲಿದ್ವಲ್ಲ ಅಲ್ಲಿ ಹೇಳ್ಕೊಟ್ಟಿದ್ದು. ಇದಕ್ಕೆ ಬೇಕಿದ್ರೆ ಬೇಯೋದಕ್ಕೆ ಬೆಳ್ಳುಳ್ಳಿ ಸಹ ಹಾಕ್ಕೋಬೋದು, ಬೇಳೆ ಜೊತೆಗೆ ಹಾಕ್ಕೋಬೋದು. ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿನ ಈ ಸ್ಟೇಜಲ್ಲಿ ಸೇರಿಸ್ಕೊಳ್ಳೋಣ. ನೀರು ಬೇಕಿದ್ರೂ ಈ ಟೈಮಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡೋಣ. ಸಾಂಬಾರು ಕುದಿಯೋ ಅಷ್ಟರಲ್ಲಿ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ, ಎಲ್ಲ ಹರಡ್ಕೊಂಡಿರ್ತೀನಲ್ಲ. ಸೊ ಎಲ್ಲ ಇವಾಗ ಅದು ಕುದಿಯೋ ಅಷ್ಟರಲ್ಲಿ ಇನ್ನೊಂದು ಏನಾದರೂ ಕೆಲಸ ಇದ್ದರೆ ಮಾಡಿಕೊಂಡ್ರೆ 2 ಕೆಲಸನೂ ಒಟ್ಟಿಗೆ ಆಗುತ್ತೆ. ಅಥವಾ ಕುದಿಯೋವರೆಗೂ ಅಲ್ಲೇ ನಿಂತ್ಕೊಂಡು ನೋಡ್ಕೋಬೇಕು ಅನ್ನೋದೇನಿಲ್ಲ. ಹಾಗಾಗಿ ಸ್ವಲ್ಪ ತಿರುವು ಬಿಟ್ಟರೆ ಸಾಕು, ಯಾಕಂದರೆ ತಳ ಕೂತ್ಕೋಬಾರ್ದು ಅಂತ. ಒಂದು ಸ್ವಲ್ಪ ಪುಳಿಯೋಗರೆನೂ ಇತ್ತು ಬೆಳಗ್ಗಿದ್ದು, ಅದನ್ನು ಎತ್ತಿಕೊಳ್ತಾ ಇದ್ದೀನಿ. ಸುಮ್ಮನೆ ಒಂದು ಚಿಕ್ಕ ಬಟ್ಲಷ್ಟಿತ್ತು, ಸುಮ್ಮನೆ ಯಾಕೆ ಅದನ್ನು ವೇಸ್ಟ್ ಮಾಡೋದು, ಊಟದ ಜೊತೆ ಅದನ್ನು ಸ್ವಲ್ಪ ತಿಂದ್ಕೊಂಡ್ರೆ ಖಾಲಿನೇ ಆಗೋಗುತ್ತೆ ಅಂತ. ಎಲ್ಲನೂ ಇವಾಗಲೇ ಸ್ವಲ್ಪ ತೊಳೆದು ಎಲ್ಲ ಇಟ್ಕೊಬಿಟ್ರೆ ಆಮೇಲೆ ಆರಾಮಾಗಿ ಊಟ ಮಾಡಿಕೊಂಡು ಊಟ ಮಾಡಿದ ತಟ್ಟೆಗಳಷ್ಟೇ ಇರುತ್ತೆ ತೊಳ್ಕೊಳ್ಳೋಕ್ಕೆ. ಬೇರೆ ಏನು ಕಿಚನಲ್ಲಿ ಕೆಲಸ ಇರೋಲ್ಲ, ಎಲ್ಲ ಸ್ಲ್ಯಾಬೆಲ್ಲ ಒರೆಸಿರ್ತೀವಲ್ಲ. ಹಾಗಾಗಿ ರಾತ್ರಿ ಏನಾದರೂ ಅಡುಗೆ ಮಾಡಿದ್ರೆ ಈ ಥರ ಮಾಡ್ಕೊಬಿಡ್ತೀನಿ ನಾನು. ಆಲ್ಮೋಸ್ಟ್ ನಾನು ಮಧ್ಯಾಹ್ನನೇ ಮಾಡಿಬಿಟ್ಟಿರ್ತೀನಿ ಅಡುಗೆ. ಕೆಲವೊಂದು ಸಲ ಮಾತ್ರ ಇವತ್ತೇನಾದರೂ ಸಾಂಬಾರು ಮಧ್ಯಾಹ್ನ ಮಾಡಿದ್ದೀನಿ ಅಂದರೆ ರಾತ್ರಿನೂ ಆಗಿ ಇನ್ನೂ ಮಿಕ್ಕಿದ್ರೆ ನಾಳೆ ಮಧ್ಯಾಹ್ನಕ್ಕೂ ಆಗೋಷ್ಟು ಅವಾಗ ಎತ್ತಿಕ್ತೀನಿ, ಮತ್ತು ನೈಟ್ ಅಡುಗೆ ಮಾಡ್ತೀನಿ. ಯಾಕಂದರೆ ವೇಸ್ಟ್ ಮಾಡಬಾರ್ದು. ಮತ್ತು ಇವಾಗಂತೂ ಎಲ್ಲ ಪದಾರ್ಥಗಳ ಬೆಲೆ ಏರೋಗಿದೆ. ಸೊ ಈಗಂತಲ್ಲ, ಮುಂಚೆಯಿಂದನೂ ಹಾಗೇ ನಾನು ಮಾಡೋದು. ಯಾಕೆ ವೇಸ್ಟ್ ಮಾಡಬೇಕಲ್ವ ಸಾಂಬಾರು ಇದ್ಮೇಲೆ, ಮತ್ತು ಯಾಕೆ ಹೊಸ್ದು ಈಗ ಹೊಸ ಸಾಂಬಾರು ಮಾಡಿಟ್ರೆ ಅದನ್ನು ಉಪಯೋಗಿಸ್ತೀವಿ, ಹಳೇದು ಹಂಗೆ ಚೆಲ್ಲಬೇಕಾಗುತ್ತೆ. ಹಾಗಾಗಿ ನಾನು ಈ ಥರ ಮಾಡ್ಕೊಳ್ತೀನಿ ಪ್ಲ್ಯಾನ್ ಮಾಡಿ. ಈ ಥರ ಅಡುಗೆ ಮಾಡೋ ಟೈಮಲ್ಲಿ ಎಲ್ಲ ಒರೆಸಿಟ್ಕೊಬಿಟ್ರೆ ಬೇರೆ ಕೆಲಸ ಏನೂ ಇರಲ್ಲ ಮತ್ತೆ ಮಾಡೋದಕ್ಕೆ. ಆರಾಮಾಗಿ ಊಟ ಮಾಡಿ ನಿಮ್ಮದಾಗೆ ಮಲ್ಕೋಬೋದು, ಟೆನ್ಷನ್ ಇರಲ್ಲ. ಬೆಳಗ್ಗೆ ಎದ್ದು ಇದು ಮಾಡಬೇಕು ಅದು ಮಾಡಬೇಕು ಅಂತ. ಎಲ್ಲ ಗ್ಯಾಸ್ ಸ್ಟವ್ ಮತ್ತು ಸ್ಲ್ಯಾಬ್ ಎಲ್ಲ ಚೆನ್ನಾಗಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಟ್ಟೆಲಿ, ಕಾಟನ್ ಬಟ್ಟೆಲಿ ಒರೆಸ್ಕೊಳ್ತೀನಿ, ಕ್ಲೀನ್ ಆಗುತ್ತೆ ಅವಾಗ. ಮತ್ತು ರೀಯೂಸು ಮಾಡ್ಕೋಬೋದಲ್ವ ಕಾಟನ್ ಬಟ್ಟೆ ಇದ್ದರೆ. ಪಾತ್ರೆ ಒಂದು ತೊಳಿಬೇಕು, ಅದು ಕ್ವಿಕ್ಕಾಗಿ ತೋರಿಸ್ತೀನಿ ನಿಮಗೆ. ಯಾಕಂದರೆ ಇವಾಗ ಅದನ್ನು ತೊಳೆದು ಅದು ಬೋರ್ ಆಗಿಬಿಡುತ್ತೆ ನಿಮಗೆ ನೋಡೋದಕ್ಕೆ. ತುಂಬ ಚೆನ್ನಾಗಾಗಿದೆ. ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅಂತೇಳಿ ಉಪ್ಪನ್ನು ಸಹ ಸೇರಿಸ್ಕೊಂಡೆ. ಸ್ವಲ್ಪ ತುಪ್ಪ ಹಾಕಿ ಬಿಸಿ ಬಿಸಿ ಅನ್ನದ ಜೊತೆ ಊಟ ಮಾಡ್ತಾಯಿದ್ರೆ ಆಹಾ ಅಂತ ಹೇಳಬೇಕು, ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು. ತುಪ್ಪ ಜೊತೆಲಿ ತಿನ್ನಬೇಕು, ಸೂಪರಾಗಿರುತ್ತೆ. ಇವಾಗ ಚೆನ್ನಾಗಿ ಕುದ್ದಿದೆ, ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಹಾಗೆ ಹೋಯ್ತು ಸಾಂಬಾರು. ಸಿಂಕಲ್ ಎಷ್ಟು ಪಾತ್ರೆ ಇದೆ, ಬೋರ್ ಆಗಬಾರ್ದು ಅಂತ ಕ್ವಿಕ್ಕಾಗಿ ಈ ಥರ ತೋರಿಸ್ದೆ ಅಷ್ಟೇ. ಈಗ ಮಕ್ಳಿಗೆ ಊಟ ಮಾಡಿಸೋದಕ್ಕೋಸ್ಕರ ಅನ್ನ ಬಡಿಸ್ಕೊಂಡಿದ್ದೀನಿ, ಬಿಸಿ ಬಿಸಿ ಅನ್ನ ಮತ್ತು ಮನೇಲಿ ಮಾಡಿರೋವಂಥ ತುಪ್ಪ. ತುಂಬ ಚೆನ್ನಾಗಿರುತ್ತೆ ಈ ಬೇಳೆ ಸಾರಿಗೆ ಕಾಂಬಿನೇಷನ್ನು. ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ಬಿಸಿ ಬಿಸಿ ಅನ್ನಕ್ಕೆ ಸಖತ್ತಾಗಿರುತ್ತೆ. ಮಕ್ಳಿಗೆ ಊಟ ಮಾಡಿಸ್ತಾಯಿದ್ದೀನಿ, ಅದಕ್ಕೆ ಇಷ್ಟು ಅನ್ನ ಇದೆ ತಟ್ಟೆಯಲ್ಲಿ. ಇಬ್ಬರಿಗೆ ಊಟ ಮಾಡಿಸ್ತಾಯಿದ್ದೀನಿ. ಸೊ ಒಂದೇ ತಟ್ಟೆಯಲ್ಲಿ ಹಾಕ್ಕೊಂಡು ಊಟ ಮಾಡಿಸ್ತಾಯಿದ್ದೀನಿ. ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಈ ಸಾರು ಜೊತೆ ತುಪ್ಪ ಹಾಕ್ಕೊಂಡು ಊಟ ಮಾಡೋದಕ್ಕೆ. ಮುಂಚೆ ಎಲ್ಲ ತುಪ್ಪನೇ ತಿಂತಾ ಇರಲಿಲ್ಲ. ಈ ಥರ ಬೇಳೆ ಸಾರು ಅಥವಾ ಮಸಾಲೆ ಸಾರಿಗೆ ಮನೇಲಿ ಮಾಡಿರೋಂಥ ತುಪ್ಪ ಅಂದರೆ ಇಷ್ಟಪಟ್ಟು ತಿಂತಾರೆ. ಹೊರಗಡೆದು ಅಷ್ಟು ಇಷ್ಟ ಆಗೋಲ್ಲ ಅವ್ರಿಗೆ. ಹಾಗಾಗಿ ಆದಷ್ಟು ಸ್ವಲ್ಪ ಬೆಣ್ಣೆ ತಂದು ಮನೆಯಲ್ಲೇ ಕರಗಿಸ್ಕೊಳ್ಳೋದು, ಕೆನೆ ಮಾಡಿ, ಅಂದರೆ ಕೆನೆ ಇಟ್ಟು ಬೆಣ್ಣೆ ತೆಗೆದೇ ಇದ್ದರೆ ಈ ಥರ ಹೊರಗಡೆಯಿಂದ ಬೆಣ್ಣೆ ತಂದು ಕರಗಿಸ್ಕೊಳ್ತೀನಿ. ತುಂಬ ಬಿಸಿ ಇದೆ, ಇಬ್ಬರು ವೆಯ್ಟ್ ಮಾಡ್ತಾ ಇದ್ದಾರೆ ಊಟ ಮಾಡಿಸ್ಕೊಳ್ಳೋಕ್ಕೆ. ದಿನದಲ್ಲಿ ಒಂದು ಸಲ ನಾನೇ ಊಟ ಮಾಡಿಸ್ತೀನಿ, ಅದು ನನಗಿಷ್ಟ ಆಗುತ್ತೆ ಮಕ್ಳಿಗೆ ಊಟ ಮಾಡಿಸೋದು.
ಚೆನ್ನಾಗಿದೆ ಅಂತ ಹೇಳ್ತಾಯಿದ್ದೀನಿ, ಸಖತ್ತಾಗಿದೆ ಅಂತ. ನಾನು ಕೇಳ್ತೀನಿ ಮಕ್ಕಳಿಗೆ ಆಗಿರ್ಬೋದು, ನನ್ನ ಹಸ್ಬೆಂಡ್ಗಾಗಿರ್ಬೋದು ಊಟ ಹೇಗಿದೆ ಅಂತ. ಬೇರೆ ಯಾರೇ ಇದ್ರೂ ಅವ್ರಿಗೂ ಕೇಳ್ತೀನಿ ಹೆಂಗಾಗಿದೆ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ, ಅಡ್ಜಸ್ಟ್ ಆಯಿತಾ ನಮ್ಮ ಊಟ ಅಂತ. ಚಿಕ್ಕವನಿಗಂತೂ ಸಖತ್ತಾಗಿ ಇಷ್ಟ ಆಗಿದೆ. ಊಟ ಆಯಿತು, ಊಟ ಮಾಡ್ಕೊಬಂದು ಸ್ವಲ್ಪ ಹೊತ್ತು ವಾಕ್ ಮಾಡಿದೆ. ಈಗ ಹೋಗಿ ಮಲಗಬೇಕು. ಮಲಗೋಕ್ಕೆ ಮುಂಚೆ ವ್ಲಾಗ್ ಎಂಡ್ ಮಾಡೋಣ ಅಂತ ಹೇಳಿ ಮುಂದೆ ಏನು ಮಾತಾಡೋದು ಅಂತ ಗೊತ್ತಾಗ್ತಾಯಿಲ್ಲ, ಅದಕ್ಕೆ 2 ಸಲ ಹೇಳಿದೆ. ಓಕೆ, ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋಸ್ ಮಾಡಿದ್ರು ಆ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಯಾವುದೇ ವೀಡಿಯೋಸ್ನ ಮಿಸ್ ಮಾಡದೆ ನೋಡ್ಬೋದು. ಟೇಕ್ ಕೇರ್, ಬಾಯ್ ಬಾಯ್.